ಜಡೇಜಾ ಪತ್ನಿ ವಿವಾದ, ದುಶ್ಚಟಗಳ ದಾಸರು ಟೀಂ ಇಂಡಿಯಾ ಆಟಗಾರರು. ಭಾರತೀಯ ಕ್ರಿಕೆಟ್ ತಂಡದ ಸ್ಟಾರ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರ ಪತ್ನಿ ಹಾಗೂ ಗುಜರಾತ್ನ ಶಿಕ್ಷಣ ಸಚಿವೆ ರಿವಾಬಾ ಜಡೇಜಾ ಇತ್ತೀಚೆಗೆ ನೀಡಿದ ಹೇಳಿಕೆಯೊಂದು ಇದೀಗ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ರಾಜಕೀಯ ಕಾರ್ಯಕ್ರಮವೊಂದರಲ್ಲಿ ತಮ್ಮ ಪತಿಯ ಬದ್ಧತೆಯನ್ನ ಶ್ಲಾಘಿಸುವ ಭರದಲ್ಲಿ ಅವರು ತಂಡದ ಇತರ ಆಟಗಾರರ ಜೀವನ ಶೈಲಿಯ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ. ಅಹಮದಾಬಾದ್ನ ದ್ವಾರಕಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ರಿವಾಬಾ ಜಡೇಜಾ ಅವರ ಮಾತುಗಳು ವಿವಾದದ ಕೇಂದ್ರ ಬಿಂದುವಾಗಿದೆ. ನನ್ನ ಪತಿ ಕ್ರಿಕೆಟಿಗ ರವೀಂದ್ರ ಜಡೇಜಾ ಅವರು ಕ್ರಿಕೆಟ್ ಆಡಲು ಲಂಡನ್, ದುಬೈ ಮತ್ತು ಆಸ್ಟ್ರೇಲಿಯಾದಂತಹ ಅನೇಕ ಸ್ಥಳಗಳಿಗೆ ವಿದೇಶಕ್ಕೆ ಪ್ರಯಾಣಿಸಬೇಕಾಗತ್ತೆ. ಇದರ ಹೊರತಾಗಿಯೂ ಅವರಿಗೆ ಇಂದಿಗೂ ಯಾವುದೇ ರೀತಿಯ ವ್ಯಸನ ಅಥವಾ ದುರ್ಗುಣಗಳು ಇಲ್ಲ. ಯಾಕಂದ್ರೆ ಅವರು ತಮ್ಮ ಜವಾಬ್ದಾರಿಗಳು ಏನೆಂದು ಅರ್ಥ ಮಾಡಿಕೊಳ್ತಾರೆ. ಆದ್ರೆ ತಂಡದ ಉಳಿದವರೆಲ್ಲರೂ ದುಶ್ಚಟಗಳಲ್ಲಿ ತೊಡಗಿರ್ತಾರೆ. ಅವುಗಳ ಮೇಲೆ ಯಾವುದೇ ನಿರ್ಬಂಧವಿಲ್ಲ. ನನ್ನ ಪತಿ 12 ವರ್ಷಗಳಿಂದ ಮನೆಯಿಂದ ದೂರವಿದ್ದಾರೆ. ಅವರು ನೈತಿಕ ಕರ್ತವ್ಯವನ್ನ ಏನು ಮಾಡ್ಬೇಕೆಂದು ಅರ್ಥ ಮಾಡ್ಕೊಂಡಿದ್ದಾರೆ. ತಂಡದ ಉಳಿದವರೆಲ್ಲರೂ ಕೂಡ ದುಶ್ಚಟಗಳಲ್ಲಿ ತೊಡಗ್ತಾರೆ ಎಂಬ ರಿವಾಬಾ ಅವರ ಹೇಳಿಕೆ ಇದೀಗ ಪ್ರಮುಖ ಚರ್ಚೆಗೆ ನಾಂದಿ ಹಾಡಿದೆ. ರಿವಾಬಾ ಅವರ ಉದ್ದೇಶ ರವೀಂದ್ರ ಜಡೇಜಾ ಅವರ ವೃತ್ತಿಪರತೆ ಮತ್ತು ಬದ್ಧತೆಯನ್ನ ಎತ್ತಿ ಹಿಡಿಯುವುದಾಗಿತ್ತು. ಆದ್ರೂ ಇಡೀ ಭಾರತೀಯ ಕ್ರಿಕೆಟ್ ತಂಡದ ಆಟಗಾರರನ್ನ ದುಶ್ಚಟಗಳಲ್ಲಿ ತೊಡಗಿರುತ್ತಾರೆ ಎಂದು ಸಾಮೂಹಿಕವಾಗಿ ಟೀಕಿಸಿರುವುದು ಕ್ರಿಕೆಟಿಗರು ಮತ್ತು ಅವರ ಅಭಿಮಾನಿಗಳಲ್ಲಿ ತೀವ್ರ ಅಸಮಾಧಾನ ಮೂಡಿಸಿದೆ. ಇದು ಆಟಗಾರರ ವೈಯಕ್ತಿಕ ಜೀವನ ಶೈಲಿಯ ಗೌರವಕ್ಕೆ ಧಕ್ಕೆ ತಂದಿದೆ ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ.